ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ರಾಜ್ಯ ರಾಜಕಾರಣದಲ್ಲಿ ಕುಚ್ಚಿ ಕಿತ್ತಾಟ ನಡೀತಾ ಇದ್ದರೆ ಈ ಕಡೆ ಮತ್ತೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆಯ ದೊಡ್ಡ ಮಟ್ಟದ ದಂಗಲ್ ಕೂಡ ನಡೀತಾ ಇದೆ. ಬೆಂಗಳೂರು, ದೆಹಲಿ ಹೈಕಮಾಂಡ್, ಇಲ್ಲಿನ ಲೋ ಕಮಾಂಡ್, ಮಿಡಲ್ ಕಮಾಂಡ್ ಎಲ್ಲರನ್ನೂ ಕೂಡ ಭೇಟಿಯಾಗುವಂಥ DCM ಇಂದ ಹಿಡಿದು ಗೃಹ ಸಚಿವರಿಂದ ಹಿಡಿದು AICC ಅಧ್ಯಕ್ಷರಿಂದ ಹಿಡಿದು CM ಅವರಿಂದ ಹಿಡಿದು ದೆಹಲಿಯಲ್ಲಿರ್ತಕ್ಕಂಥ KPCC ಉಸ್ತುವಾರಿಯವರಿಂದ ಹಿಡಿದು ಮತ್ತು ಅಲ್ಲಿನ AICCಯ ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಎಲ್ಲರವರೆಗೂ ಕೂಡ ಈಗ ಹಲವು ಶಾಸಕರು ತಮ್ಮ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಹೇಳಿಕೆ ಹೊರಗಡೆ ಬಂದಿದೆ. ಅದೇನಪ್ಪ ಅಂತಂದರೆ, ಹಿರಿಯ ಶಾಸಕ ಮತ್ತು BJPಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಲಕ್ಷ್ಮಣ ಸವದಿಯ ಪರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಹಾಗಾಗಿ ಇದು ಇವತ್ತು ದೊಡ್ಡ ಸೌಂಡ್ ಮಾಡ್ತಾ ಇದೆ. ಹಾಗಾದರೆ ಲಕ್ಷ್ಮಣ ಸವದಿಯ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದರು, ಯಾಕೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದರು? ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ DK ಶಿವಕುಮಾರ್ ಅವರ ಟೀಮಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇದರ ಹಿಂದೆ ಇರತಕ್ಕಂಥ ಸ್ಟ್ರಾಟಜಿ ಮತ್ತು ಕ್ಯಾಲ್ಕುಲೇಷನ್ ಏನು, ಈ ಎಲ್ಲದರ ಕುರಿತಂತೆ ನಾನು ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಬೆಳಗಾವಿಗೆ ಎಷ್ಟು ಮಂತ್ರಿ ಸ್ಥಾನ ಜಾಸ್ತಿ ಸಿಗುತ್ತೋ, ಎಷ್ಟು ಚೇರ್ಮನ್ಶಿಪ್ ಸ್ಥಾನ ಜಾಸ್ತಿ ಸಿಗುತ್ತೋ, ನಮ್ಮ ಸಂಘಟನೆಗೂ ಒಳ್ಳೇದಾಗುತ್ತೆ, ನಮ್ಮ ಅಡ್ಮಿನಿಸ್ಟ್ರೇಷನ್ಗೂ ಒಳ್ಳೇದಾಗುತ್ತೆ. ನಮಗೆ ಜಾಸ್ತಿ ಕೊಡಿ ಅಂತ ಕೇಳ್ತೀವಿ. ಅವ್ರು 3 ಕೊಟ್ಟರು ಸಂತೋಷ, 2 ಕೊಟ್ಟರು ಸಂತೋಷ, 4 ಕೊಟ್ಟರು ಸಂತೋಷ. ಎಸ್ ವೀಕ್ಷಕರೇ, ರಾಜ್ಯ ಕುರ್ಚಿ ಕಿತ್ತಾಟದ ಕದನದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆಯು ಕೂಡ ತನ್ನದೇ ಪಾತ್ರವನ್ನು ವಹಿಸ್ತಾ ಇದೆ. ಸಚಿವರಾಗಬೇಕು ಅನ್ನುವಂಥ ಕೂಗು ಹಲವು ಶಾಸಕರಿಂದ, ಹಿರಿಕಿರಿಯ ಶಾಸಕರಿಂದ ಕೇಳಿ ಬರ್ತಾ ಇರತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಇದು ಈಗ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಕುರ್ಚಿಯೇ ಬದಲಾವಣೆಗಿಂತ ಮುಂಚೆ ನಮಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಿಬಿಡ್ರಿ, ನೀವು ಯಾರು ನಾಯಕರಾದರೂ ಪರವಾಗಿಲ್ಲ, ನಮಗೆ ಅದು ಇಂಪಾರ್ಟೆಂಟೇ ಅಲ್ಲ. ಸಿದ್ದರಾಮಯ್ಯನವರಾದರೂ ಮುಂದುವರಿಸಿ ಅಥವಾ DK ಶಿವಕುಮಾರಿಗಾದರೂ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ, ನಮಗದು ಬೇಕಾಗಿಲ್ಲ. ಆದರೆ ನಮಗೆ ಸಚಿವ ಸ್ಥಾನವನ್ನು ಕೊಡಿ. 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ, 6 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ನಾವು ಸಚಿವಗಿರಿ ಸಿಗದೆ ಕಾಯ್ತಾ ಇದ್ದೀವಿ. ನಮ್ಮ ಶ್ರಮಕ್ಕೂ ಅಥವಾ ನಮ್ಮ ಪಕ್ಷದ ಪರ ಇರತಕ್ಕಂಥ ಒಲವಿಗೂ ಎಲ್ಲಕ್ಕೂ ಕೂಡ ಒಂದು ಬೆಲೆ ಕೊಡಿ ಅನ್ನುವಂಥ ಮಾತು ಈಗಾಗಲೇ ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ. ಇತ್ತ ಕಡೆ ಕಿರಿಯ ಶಾಸಕರು ನಾವು ಕೂಡ ಅರ್ಹರಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ, ಜಾಸ್ತಿ ಜನಕ್ಕಿಲ್ಲದೆ ಇದ್ದರೆ ಒಂದು 3-4-5 ಜನಕ್ಕಾದರೂ ಕೊಡಿ ಅನ್ನುವಂಥ ಬೇಡಿಕೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಚಿವೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂಥ ಹಿರಿಯ ರಾಜಕಾರಣಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮಾತನ್ನು ಹೇಳ್ತಿದ್ದಾರೆ ಅಂತಂದರೆ ಬಹಳ ಕ್ಯಾಲ್ಕುಲೇಷನ್ ನಾವು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಲಕ್ಷ್ಮಣ ಸವದಿ ಇದ್ದಾರಲ್ಲ, ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು ಮತ್ತು ಅವ್ರಿಗೆ ಕೊಟ್ಟಿಲ್ಲ ಅನ್ನುವಂಥ ಬೇಸರ ಈಗಾಗಲೇ ಬೆಳಗಾವಿ ಭಾಗದಲ್ಲಿ ಇರತಕ್ಕಂಥದ್ದು. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆದರೆ ಲಕ್ಷ್ಮಣ ಸವದಿಗೆ ಸಿಗಲೇಬೇಕು ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಲೆದಂಡವೇ ಆಗಲಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಇತ್ತ ಕಡೆ ಬೆಳಗಾವಿ ಜಿಲ್ಲೆಯಿಂದ ಮತ್ತೊಬ್ಬ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ತಾವೇ ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಅವರು KPCC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಉತ್ಸುಕರಾಗಿದ್ದಾರೆ, ಸಚಿವ ಸ್ಥಾನಕ್ಕಿಂತ ಹೆಚ್ಚಿನದಾಗಿ. ಯಾಕಂದರೆ 2028ರ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು KPCC ಅಧ್ಯಕ್ಷರಾದರೆ 28ರಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದರೆ KPCC ಅಧ್ಯಕ್ಷರೇ ಮುಖ್ಯಮಂತ್ರಿಗಳಾಗಬಹುದಲ್ವಾ ಅನ್ನುವಂಥ ದೂರದ ಕ್ಯಾಲ್ಕುಲೇಷನ್, ದೂರಾಲೋಚನೆ ಸತೀಶ್ ಜಾರಕಿಹೊಳಿ ಅವರದ್ದು. ಈ ಹಂತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಗೇಮನ್ನು ಆಡ್ತಿದ್ದಾರೆ. ಲಕ್ಷ್ಮಣ ಸವದಿ ಅವರಿಗೆ ಆದ್ಯತೆ ಕೊಡಿ ಅಂತ ಈಗಾಗಲೇ ಅಲ್ಲಿ ಅಶೋಕ ಪಟ್ಟಣ್ ಸೇರಿದಂತೆ ಬಹಳಷ್ಟು ಜನ ಅಲ್ಲಿನ ಶಾಸಕರು ಕೂಡ ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಿ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥದ್ದು ಮತ್ತು 18 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥದ್ದು. ಹಾಗಾಗಿ ಕೇವಲ 2 ಸಚಿವರು ಸಾಲದು, ಇನ್ನೊಬ್ಬ ಸಚಿವರಿಗೂ ಅವಕಾಶ ಮಾಡಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದ್ರ ಹಿಂದಿನ ಕ್ಯಾಲ್ಕುಲೇಷನ್ಸ್ ಏನಪ್ಪ ಅಂತಂದರೆ, ಈ ಮೂಲಕ ಲಕ್ಷ್ಮಣ ಸವದಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿದ್ದೀವಿ, DK ಶಿವಕುಮಾರ್ ಅವರ ಅಂದರೆ ಲಕ್ಷ್ಮಣ ಸವದಿ ಅವರ ಪರವಾಗಿದ್ದಾರೆ ಅನ್ನುವಂಥದ್ದನ್ನು ಸಾಬೀತು ಮಾಡುವಂಥದ್ದು. ಜೊತೆಗೆ ಲಿಂಗಾಯತ ಲಾಬಿ, ಲಕ್ಷ್ಮಣ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿರೋದ್ರಿಂದ ಲಿಂಗಾಯತ ಲಾಬಿಯನ್ನು ಮತ್ತೊಮ್ಮೆ ಮುನ್ನೆಲೆಗೆ ತರುವಂಥದ್ದು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಬೆಳಗಾವಿಯಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಗಟ್ಟಿಯಾಗಿ ಕಂಡುಕೊಂಡಿದ್ದಾರೆ. ಅವರ ಒಂದು ರಾಜಕೀಯ ಅಸ್ತಿತ್ವ
ಅಸ್ತಿತ್ವದ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಪ್ಲ್ಯಾನ್ ಹಾಕಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗುವಂಥ ತಂತ್ರ ಹೂಡಿದಾರಲ್ವಾ, ಅದಕ್ಕೆ ಪ್ರತಿತಂತ್ರವಾಗಿ ಸ್ವತಃ DK ಶಿವಕುಮಾರ್ ಅವರೇ ಲಕ್ಷ್ಮಣ ಸವದಿಗೆ ಬೆಳಗಾವಿಯಿಂದ ಮಿನಿಸ್ಟರ್ ಗಿರಿ ಕೊಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಜೊತೆಗೆ ಲಕ್ಷ್ಮಣ ಸವದಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕಲ್ಲ, ಯಾಕಂದರೆ ಬೇರೆ BJPಯಿಂದ ಬಂದುಬಿಟ್ಟು ಕಳೆದ 3 ವರ್ಷಗಳಿಂದ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಶಾಸಕರಾಗಿ, ಎಲ್ಲೂ ಕೂಡ ಬಹಿರಂಗವಾಗಿ ಯಾವುದೇ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಿಲ್ಲ. ಅದರ ಅರ್ಥ ಅವ್ರು ಸುಮ್ಮನಿದ್ದಾರೆ ಅನ್ನುವಂಥದ್ದಲ್ಲ. ಹಾಗಾಗಿ ಅವರಿಗೂ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥದ್ದು. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಸಹೋದರ ರಮೇಶ್ ಜಾರಕಿಹೊಳಿ JDSಗೆ ಹೋಗ್ತಾರೆ, ಅಲ್ಲಿಂದ ಒಬ್ಬರಿದ್ದಾರೆ. ಆಮೇಲೆ ಬಾಲಚಂದ್ರ ಜಾರಕಿಹೊಳಿ BJPಯಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿರೋದ್ರಿಂದ ಸತೀಶ್ ಜಾರಕಿಹೊಳಿ 3 ಪಕ್ಷದ ಅಲ್ಲೂ ಕೂಡ ಒಬ್ಬೊಬ್ಬರು ಈ ಜಾರಕಿಹೊಳಿ ಬ್ರದರ್ಸ್ ಇರೋದ್ರಿಂದ ಅಲ್ಲಿ ಲಕ್ಷ್ಮಣ ಸವದಿಗೆ ಬೆಳೆಸಿದರೆ ಕಾಂಗ್ರೆಸ್ಸಿಗೆ ದೊಡ್ಡ ಒಂದು ಶಕ್ತಿ ಸಿಗುತ್ತೆ ಅನ್ನುವಂಥದ್ದು. ಜೊತೆಗೆ MB ಪಾಟೀಲ್ ಬಸವರಾಜ ರಾಯರೆಡ್ಡಿ ವಿರುದ್ಧ ಈಗಾಗಲೇ ಇವರು ಸಿದ್ದರಾಮಯ್ಯನ ಟೀಮ್ನಲ್ಲಿ ಇರ್ತಕ್ಕಂಥದ್ದಲ್ವಾ, MB ಪಾಟೀಲ್ ಬಸವರಾಜ ರಾಯರೆಡ್ಡಿ ಅವರ ವಿರುದ್ಧ ಮತ್ತೊಬ್ಬ ಪ್ರಬಲ ಲಿಂಗಾಯತ ನಾಯಕನನ್ನು DK ಶಿವಕುಮಾರ್ ಬಣದಿಂದ ಸಾಬೀತು ಮಾಡಲಿಕ್ಕೆ, ಎತ್ತಿಕಟ್ಟಲಿಕ್ಕೆ ಮತ್ತು ಅದನ್ನು ರೂಪಿಸಲಿಕ್ಕೆ, ಲಿಂಗಾಯತ ನಾಯಕನನ್ನು ರೂಪಿಸಲಿಕ್ಕೆ ಈ ತಂತ್ರವನ್ನು ಹಣೆಯಲಾಗ್ತಾ ಇದೆ ಅನ್ನುವಂಥ ಮಾತು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇಂಡಿವಿಜುವಲ್ ಹೆಸರು ಹೇಳಿದ್ರೆ ಇನ್ನೊಬ್ರು ತಪ್ಪು ತಿಳ್ಕೊಳ್ತಾರೆ. ಎಲ್ಲರಿಗೂ ಆಸೆ ಇದೆ. ಲಕ್ಷ್ಮಣ್ ಸವದಿಯವರು ನನಗೆ ತುಂಬಾ ಆತ್ಮೀಯರು, ತುಂಬಾ ಬೇಕಾದಂಥವ್ರು. ಅದೇ ರೀತಿ ಮಾಂತೇಶ್ ಕೌಜಲ್ಗಿಯವರಾಗಿರ್ಬೋದು, ಗಣೇಶ್ ಹುಕ್ಕೇರಿಯವರಾಗಿರ್ಬೋದು, ಅಶೋಕಣ್ಣ ಪಟ್ಟಣ್ಣವರಾಗಿರ್ಬೋದು, ಇನ್ನೂ ಬೇರೆ ಸೀನಿಯರ್ MLAಗಳು ಆಗಿರ್ಬೋದು, ಫಸ್ಟ್ ಟೈಮ್ ಗೆದ್ದವರು ಆಗಿರ್ಬೋದು, ಎಲ್ಲರೂ ತುಂಬಾ ನಮಗೆ ಆತ್ಮೀಯ. ನಮ್ಮ ವಾದ ಬೆಳಗಾವಿ ಬಹಳ ದೊಡ್ಡ ಜಿಲ್ಲೆ ಇದೆ, 3 ಜಿಲ್ಲೆನ ಸೇರಿಸಿದ್ರೆ 1 ಜಿಲ್ಲೆ ಆಗುತ್ತೆ. ಇನ್ನೂ 2-3 ಜಾಸ್ತಿ ಮಂತ್ರಿಗಿರಿ ಕೊಡಿ ಅಂತ ನಮ್ಮ ಒಂದು ವಿನಂತಿ. ಇದು ಮುಂದಿನ ದಿನಗಳಲ್ಲಿ ಯಾವ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ, ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಒಪ್ಕೊಳ್ಳುತ್ತಾ, ಅಥವಾ 2 ವರ್ಷ ಹೀಗೆ ಮುಂದುವರಿಸುತ್ತಾ, ಅಥವಾ ಸಿದ್ದರಾಮಯ್ಯನವರ ಬಣದ ವಿರುದ್ಧ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾ ಇರತಕ್ಕಂಥ ರಾಜಕೀಯ ತಂತ್ರಗಾರಿಕೆ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.